ಎಷ್ಟು ಸ್ಥಳಗಳಲ್ಲಿ ತಾವು ನೋಡಿದಿರಿ ಈ ರೀತಿಯ ಕೃತ್ಯ? ನಾನೊಂದು ಒಂದೇ ಸ್ಥಳ ಇದರಲ್ಲಿ ನೋಡ್ಲಿಕ್ಕೆ ಅಂತ ಹೋಗಿದ್ದು ಅಷ್ಟೇ. ಪಾಯಿಂಟ್ ಈಗ ಗುರುತು ಆಗಿದೆ ಅಥವಾ ಇನ್ನು ಗುರುತು ಆಗ್ಬೇಕಾ? ಈಗ ಗುರುತು ಹಾಕಿರೋದ್ರಲ್ಲಿ ಆ ಸ್ಥಳ ಇದೆಯಾ? ಇಲ್ಲ 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 ಹೌದು. ಈಗ ಒಂದು ವೇಳೆ SIT ಅಧಿಕಾರಿಗಳು ಆ ಸ್ಥಳವನ್ನು ತೋರಿಸಬೇಕು ಅಂತಂದ್ರೆ ತಾವು ತೋರಿಸೋದಕ್ಕೆ ರೆಡಿ ಇದ್ದೇವೆ ತೋರಿಸ್ತೇವೆ ನಾವು ಎಲ್ಲಿ ಅಂತ ಹೇಳಿ. ಆ ಸ್ಥಳದಲ್ಲಿ ಒಂದೇ ಹೆಣವನ್ನು ಹೂತಾಕಿದೆ ಅಥವಾ ಅಲ್ಲೇ ಸಾಕಷ್ಟು ಬಾರಿ ಈ ರೀತಿ ಹೆಣ ಹೂತಾಕುವಂತ ಕೆಲಸ ಮಾಡಿದೆ? ನಾನು ಒಂದೇ ಸಲ ಅಲ್ಲಿ ಬರುವಾಗ ನೋಡಿದಷ್ಟೇ. ಎಷ್ಟು ಸಲ ಹೂತಾಕಿದ್ರೆ ಏನಂತ ಗೊತ್ತಿಲ್ಲ, ತೆಗೆದು ನೋಡಿದ್ರೆ ಗೊತ್ತಾಗ್ಬೋದು. ಏನಾದ್ರು ಮುಂಚೆ ಆಗ್ತಾ ಇದ್ರಾ ಏನಂತ ಗೊತ್ತಿಲ್ಲ. ನಾವು ಹೋಗುವಾಗ ಒಂದು ನೋಡಿದನ್ನು ಹೇಳ್ತಾ ಇದ್ದೇವೆ ಅಷ್ಟೇ. ಈಗ ಅಲ್ಲಿ ಹೆಣ ಹೂತಾಕ್ತಿದ್ರು ನೇತ್ರಾವತಿ ಭಾಗದಲ್ಲಿ ಇರ್ತಿದ್ರು, ಅವ್ರು ಎಲ್ಲಿ ಹೋಗ್ತಿದ್ರು? ಅವ್ರು ಎಲ್ಲಿ ಏನ್ ಕೆಲಸ ಮಾಡ್ತಿದ್ರು? ಯಾರು ಅದೇ ಆ ಹೆಣ ಹೂತಾಕುವಂತವ್ರು ಎಲ್ಲಿ ಇರ್ತಿದ್ರು? ಅವ್ರು ಏನ್ ಕೆಲಸ ಮಾಡ್ತಿದ್ರು? ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಪರಿಚಯ ಇಲ್ಲ ನನಗೆ. ಅವ್ರದ್ದು ಪರಿಚಯ ಇಲ್ಲ ನನಗೆ, ಯಾರು ಅಂತ ಹೇಳಿ ನನಗೆ ಪರಿಚಯ ಇಲ್ಲ. ಎಷ್ಟು ಸಾವಿರಾರು ಜನ ಬರ್ತಾರೆ ಇಲ್ಲಿ, ಯಾರು ಏನಂತ ನಮಗೇನು ಗೊತ್ತು? ಅವರೇ ಇವರು ಅಂತ ಹೇಳಲಿಕ್ಕೆ ಆಗ್ತದೆ? ನಾವು ನೋಡಿದ್ರೆ ಹೇಳ್ಬಹುದು, ನೋಡೋದಿದ್ದ ಹೇಳಲಿಕ್ಕೆ ಆಗ್ತದೆ ನಮ್ಗೆ. ಈಗ SIT ಅಧಿಕಾರಿಗಳು ಏನು ಅಂತ ಕೇಳ್ಕೊಂಡಿದ್ದೀವಿ ತಾವು? ನಾವು ಒಂದು ಈಗ ಬಾಡಿ ಹೂತಾಕಿದ್ದನ್ನು ನೋಡಿದೇನೆ ಸರ್, ಈಗ ಅದನ್ನು ಎಂಕ್ವೈರಿ ಮಾಡ್ಬೋದಾ ಅಂತ ಕೇಳಿದೆ. ಆಯ್ತು, ನೀವು ನೋಡಿದ ಪಕ್ಕನ ಅಂತ ಅಂದ್ರು. ಹೌದು ನೋಡಿದ ಪಕ್ಕ, ಜಾಗ ತೋರಿಸ್ತೇನೆ ಅಂತ ಅಂದ್ರು. ಆಯ್ತು ಅಂತಂದ್ರು ಅಷ್ಟೇ. ಈಗ ನೀವ್ ಹೇಗೆ ಇವತ್ತು ಬಂದಿದ್ದೀರಿ ಹೆಣ ಹೂತಾಕಿದನ್ನು ನಾನು ನೋಡಿದ್ದೇನೆ ಅಂತ ಹೇಳಿದಿರಿ, ಅದೇ ರೀತಿ ನಾನೇ ಹೆಣ ಹೂತಾಕಿದ್ದೇನೆ ಅಂತ ಹೇಳಿ ಈಗ ಒಬ್ಬ ಅನಾಮಿಕ ದೂರದಾರ ಬಂದಿದ್ದಾನೆ. ಆತ ಗುರುತಿಸಿದಂತ ಪಾಯಿಂಟ್ ಅಲ್ಲಿ ಎಲ್ಲೂ ಕೂಡ ಹೆಣಗಳು ಸಿಗ್ತಿಲ್ಲ. ಏನ್ ಅನಿಸ್ತದೆ ಇದ್ರ ಬಗ್ಗೆ? ಈ ರೀತಿ ಎಲ್ಲ ಆಗೋದನ್ನು, ಈ ಬೆಳವಣಿಗೆ ನೋಡಿದ್ರೆ ತಮ್ಗೆ ಏನ್ ಅನ್ಸುತ್ತೆ? ಈಗ ಹೂತಾಕಿದ್ದನ್ನು ಕೆಲವು ಇದರಲ್ಲಿ ಅಲ್ಲಿ ಕೆಲಸ ಎಲ್ಲ ಆಗಿದೆ. ಒಂದೊಂದ್ಸಲ ಒಂದು ಮಳೆ ಬಂದು ನೀರೆಲ್ಲ ಬಂದು ಎಲ್ಲ ಈ 13 ಪಾಯಿಂಟ್ ಅಲ್ಲಿ ನೀರೆಲ್ಲ ಬಂದು ಎಲ್ಲ ಕುಚ್ಕೊಂಡು ಹೋಗಿದೆ, ಫುಲ್ಲು ಕೊಚ್ಕೊಂಡು ಹೋಗಿದೆ. ಅದಕ್ಕೆಲ್ಲ ಇಲ್ಲಿ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ನೇತ್ರಾವತಿ ಭಕ್ತಾದಿ ಎಲ್ಲ ಬರುವಾಗ ಎಲ್ಲ ಹೊಂಡೆಗೆ ಬಿದ್ದು ಇದಾಗ್ತದೆ ಅಂತ ಹೇಳಿ ಮಣ್ಣ ಎಲ್ಲ ಹಾಕಿ ಅದನ್ನೊಮ್ಮೆ ಡೋಸಿಂಗ್ ಎಲ್ಲ ಮಾಡಿದ್ದಾರೆ. ಈಗ ನೇತ್ರಾವತಿ ಸ್ನಾನಘಟ್ಟದ ಈ ಕಡೆ ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಅಲ್ಲಿಯೂ ಪಾಯಿಂಟ್ ಇತ್ತು, ಅದು ರಸ್ತೆಯ ಪಕ್ಕದಲ್ಲೇ ಇತ್ತು. ಅಲ್ಲಿಯೂ ಕೂಡ ಅಂದ್ರೆ ಅದು ಫಾರೆಸ್ಟ್ ಏರಿಯಾ, ಮರ ಗಿಡ ಎಲ್ಲ ಬೆಳೆದಿದ್ದ ಜಾಗ. ಅಲ್ಲಿ ಏನು ಡೆವಲಪ್ಮೆಂಟ್ ವರ್ಕ್ ಆದಂಗೆ ಕಾಣಿಸ್ತಿಲ್ಲ, ಆದ್ರೂ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ. ಅದು ಸಿಕ್ಲಿಲ್ಲ, ಅವರು ಎಲ್ಲಿ ಹಾಕಿದಾರೆ ನಮ್ಗೇನು ಗೊತ್ತು? ನಮ್ಗೆ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ಪಕ್ಕದಲ್ಲಿ ಒಂದು ಹಾಕಿದ್ದ ಪಾಯಿಂಟ್ ಇಂದ ಸ್ವಲ್ಪ ಆ ಕಡೆ ಹಾಕಬಹುದು ಇತ್ತು, ಈ ಕಡೆ ಆಗಿದೆ ಗೊತ್ತಾಗಲ್ಲ. ನಾವು ಊಟಕ್ಕಿದ್ದು ಇಲ್ಲೇ ಅಂದ್ರೆ ಬೇರೆ ಒಂದು ಕಡೆ ನೋಡ್ತಾರೆ. ಆ ತರ ಆಗಿ ಇರಬಹುದು ಅಂತ ಹೇಳಿ ಅನಿಸಿಕೆ. ಮತ್ತೆ ಹಾಕಿದಾರೆ ಇಲ್ವಾ ಅಂತ ನಾವು ನೋಡಿಲ್ಲ ಅಲ್ಲಿ. ಒಂದು ವೇಳೆ ಈಗ ಏನಾದ್ರು ಮಾಡಿರೋ ಆರೋಪಕ್ಕೆ ಏನಾದ್ರು ಸಾಕ್ಷಿಗಳು ಸಿಕ್ಕರೆ ಆರೋಪ ಸಾಬೀತಾಗತ್ತೆ. ಬಟ್ ಈಗ ಏನು ಸಿಗ್ತಿಲ್ಲಲ್ಲ ಆರೋಪ. ಈ ರೀತಿ SIT ತನಿಖೆ ನಡೀತಿದೆ, ಸಾಕಷ್ಟು 16 ಪಾಯಿಂಟ್ ಅಲ್ಲಿ ಉತ್ಖನನ ಮಾಡಿದ್ರು. ಮುಂದೇನು ತನಿಖೆದ್ದು ಏನು ವಿಶ್ವಾಸ ಇದೆ ತಮ್ಗೆ ಅಂತ? ನನಗೆ ನಮ್ಮ ಇವರ ಮೇಲೆ ತನಿಖೆ ಉಂಟು, ಮೈನ್ ಬಂದಾರಲ್ಲ ಅವರ ಮೇಲೆ ವಿಶ್ವಾಸ ಉಂಟು, ತುಂಬಾ ವಿಶ್ವಾಸ ಉಂಟು. ಯಾಕಂದ್ರೆ ಅವರೊಂದು ಕೆಲಸ ಮಾಡಿದನ್ನು ಬಿಡೋರಲ್ಲ, ಅವರ ಮೇಲೆ ತುಂಬಾ ವಿಶ್ವಾಸ ಉಂಟು. ಅದಕ್ಕೆ ಅಂತ ಅವರ ಹತ್ರ ಹೇಳಲಿಕ್ಕೆ ಅಂತ ಬಂದಿದ್ವಿ ನಾವು. ಈಗ ಇನ್ನೊಂದು ಇರುವಂತದ್ದು, ಸಾಕಷ್ಟು ಜನ ಇಲ್ಲಿ ಕಾಡು ಪ್ರದೇಶದಿಂದ ಅಲ್ಲಿ ಬಂದು ಸುಸೈಡ್ ಮಾಡ್ಕೊತಿದ್ರು. ಸಾಕಷ್ಟು ಜನ ಸ್ನಾನಕ್ಕೆ ಅಂತ ಇಳಿದವರು ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಿದ್ರು. ಅಂತವರ ಹೆಣಗಳು ಕೂಡ ಸಿಕ್ತಿತ್ತು. ಸುಸೈಡ್ ಮಾಡೋಕೆ ಬಂದವ್ರದ್ದು ಹೆಣಗಳು ಕಾಡಿನಲ್ಲಿ ಸಿಕ್ತಿತ್ತು. ಸೊ ತಮ್ಗೆ ಏನು ಅನ್ಸುತ್ತೆ? ತಾವು ಇದೇ ಗ್ರಾಮದಲ್ಲಿ ಇದ್ದವರು ಅಂತ ಹೇಳ್ತಿದ್ವಿ, ತಾವು ಕೂಡ ನೋಡಿದೀರಾ ಸುಸೈಡ್ ಮಾಡ್ಕೊಂಡಂತವ್ರು ಅಥವಾ ಈ ರೀತಿ ನೀರಲ್ಲಿ ಏನು ಈಜೋದಕ್ಕೆ ಹೋಗಿ ಕುಚ್ಕೊಂಡು ಹೋದಂತವ್ರು? ಈ ರೀತಿಯ ಘಟನೆಗಳನ್ನು ತಾವು ನೋಡಿದೀರಾ ಅಂತ? ಕೊಚ್ಕೊಂಡು ಹೋಗೋಣ, ಕೆಲವು ಬಾಡಿ ಬರ್ತಾ ಇತ್ತು, ಅದು ಮೇಲಿಂದ ಬೊಲ್ಲ ನೀರಿಂದ ಇಲ್ಲಿ ಬರ್ತಾ ಇತ್ತು. ಅದು ಅಲ್ಲೇ ಬಿದ್ದಿದ್ದು ಏನಂತ ಗೊತ್ತಿಲ್ಲ. 2011 ಸ್ವಲ್ಪ ಇಲ್ಲಿ ಬಂದು ಸಾಯುವವರು ಇದೆಲ್ಲ ಕಮ್ಮಿ ಆಗಿದೆ, ಏನಂತ ಗೊತ್ತಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಬಂದು ಸಾಯುವವರು ಕಮ್ಮಿ ಆಗಿದ್ದಾರೆ. ಮೊದಲು ತುಂಬಾ ಜನ ಇಲ್ಲೇ ಸಾಯ್ತಾ ಇದ್ರು, ಏನಂತ ಗೊತ್ತಿಲ್ಲ ನಮಗೆ. ಅದು ಅವ್ರಿಗೆ ಪುಣ್ಯ ಕ್ಷೇತ್ರ ಅಂತ ಹೇಳಿ ಇಲ್ಲಿ ಬಂದು ಸಾಯ್ತಾ ಇದ್ದಾರಾ ಏನಂತ ಗೊತ್ತಿಲ್ಲ ನಮಗೆ. ಆ ರೀತಿ ಸುಸೈಡ್ ಮಾಡದಂತ ಮೃತದೇಹನ ಅಲ್ಲೇ ಹೂತಾಕ್ತಿದ್ರು ಅಥವಾ ಹೇಗೆ ಹೊರಗಡೆ ಪ್ರೊಸೀಜರ್ ಕಾನೂನು ಪ್ರಕ್ರಿಯೆ ಮಾಡೋದಕ್ಕೆ ತಗೊಬರ್ತೀವಿ? ನೀವು ಏನ್ ನೋಡಿದ್ರಿ ಅಂತ? ಇಲ್ಲ ಸರ್, ಯಾಕಂದ್ರೆ ನಾವು ಅದನ್ನು ನೋಡ್ಲಿಕ್ಕೆ ಅಂತ ಹೋಗುದು ಇಲ್ಲ. ಯಾಕಂದ್ರೆ ಈಗೀಗ ಆಗ್ತಾ ಇತ್ತು, ಆಗಿದೆ ಅಲ್ಲಿ ಒಂದು ಎನ ಬಂದಿದೆ ಅಂತ, ಎನ ಊತ ಹಾಕಿದಾರ ಏನಂತ ನೋಡ್ಲಿಕ್ಕಿಲ್ಲ. ನಾವು ಜಸ್ಟ್ ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಮೊನ್ನೆ ಗಲಾಟೆ ಆಗುವಾಗ ನಾವು ಹೋಗೋ ದಾರಿಗೆ ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಸುಮ್ಮನೆ ಅನಾವಶ್ಯ, ನಮ್ಗೆ ವಿಷಯನೇ ಗೊತ್ತಿಲ್ಲ. ನಮ್ಮಷ್ಟೇ ನಮಗೆ SI ಹತ್ರ ಮಾತಾಡ್ಲಿಕ್ಕಿತ್ತು, ಅದಕ್ಕೆ ಅಂತ ಹೋಗುವವ್ರು ನಾವು ನಮ್ಮ ಹೆಸರಲ್ಲಿ FIR ಮಾಡಿದ್ದಾರೆ. ಈಗ ಸುಸೈಡ್ ಎಲ್ಲ ಮಾಡ್ಕೊಂಡ ಟೈಮಲ್ಲಿ ಪೊಲೀಸರು ವೈದ್ಯರು ಎಲ್ಲ ಬರ್ತಿದ್ರ ಸ್ಥಳಕ್ಕೆ? ಯಾರ್ಯಾರು ಬರ್ತಿದ್ರು? ವೈದ್ಯರು ಅದನ್ನು ನೋಡ್ಲಿಕ್ಕೆ ಅಂತ ಹೋಗುದಿಲ್ಲ ಸರ್ ನಾವು. ಇಲ್ಲ ನಾವು ಹೋಗುದಿಲ್ಲ. ಇದ್ದಿದ್ದನ್ನು ಹೇಳ್ತೇವೆ ನಾವು, ಇದ್ದಿದ್ದನ್ನು ಹೇಳ್ತೇವೆ ಅಷ್ಟೇ. ಇಲ್ಲದವನು ಯಾಕೆ ಸುಮ್ಮನೆ ಹೇಳ್ಬೇಕು? ಹಾಗೆ. ಥ್ಯಾಂಕ್ ಯು. ಇದಿಷ್ಟು ಸಾಕ್ಷ್ಯದಿಂದ ತುಕಾರಾಮ ಗೌಡ ಹೇಳಿರ್ತಕ್ಕಂಥ ಮಾತು. ನಾವು ಕೂಡ ಈ ರೀತಿಯಾಗಿ ಹೆಣ ಉಳೋದನ್ನು ನೋಡಿದೆ. ಸೊ ಈ ಬಗ್ಗೆ
SITಗೆ ದೂರು ನೀಡೋದಕ್ಕೆ ಬಂದಿದ್ದೇವೆ. SIT ತನಿಖೆ ಮಾಡಲಿ, ಈ ಬಗ್ಗೆ ನಿಷ್ಪಕ್ಷವಾದಂಥ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ಬರಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಅಶೋಕ್, TV9 ಧರ್ಮಸ್ಥಳ.